ಹಾಯ್ ಸರ್, Hi, sir. ಯಶವಂತ್ ಅಂತ ಫಿಲ್ಮ್ ಬಿಟ್ಟಿಂದ. ಸರ್ ಈಗ ನಟ I've seen you. ಥ್ಯಾಂಕ್ ಯು ಸರ್. ಸರ್ ಒಬ್ಬ ನಟ ಆಗಲಿ ಡೈರೆಕ್ಟರ್ ಆಗಲಿ ಆ ಟೆಕ್ನಿಷಿಯನ್ಸ್, ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಿದ್ಮೇಲೆ ಸಿನಿಮಾ ಪ್ಯಾನ್ ಇಂಡಿಯಾನೇ ಆಗಿರಬೇಕು ಅನ್ನೋ ಒಂದು ಪ್ರೆಷರ್ ಏನಾದರೂ ಅವ್ರ ಮೇಲೆ ಬರುತ್ತಾ ಇಲ್ಲ ಹೆಂಗೆ ಅಂತ? ಈಗ ನಿಮಗೆ ವಿಕ್ರಾಂತ್ ರೋಣ ಅಂತ ಆದಮೇಲೆ ಸೊ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಇರುತ್ತಾ? YouTube channel start ಮಾಡಿ ಎಷ್ಟು ವರ್ಷ ಆಯಿತು? No, I'm not being sarcastic. ಎಸ್ ಎಸ್ ಸರ್, ನಾನು ಮೀಡಿಯಾ ಫೀಲ್ಡಿಗೆ ಒಂದು 7 years No, ಇರ್ತೀನಿ. sir. You have a channel or something, right? Yes. Correct. Yes, time ಆಗಿರೋದು. 4 years. 4 years. So, in the beginning, you would have been saying, no, that if you like it, subscribe. If you like it, subscribe. Which probably ಇವತ್ತಿಗೆ ಹೇಳ್ತಾ ಇರ್ತಾರೆ. ಬಿಗಿನಿಂಗಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಿಮಗೆ? ಅದಾದಮೇಲೆ ವೆದರ್ ಯು ಲೈಕ್ ಇಟ್ ಆರ್ ನಾಟ್, ದೋಸ್ ಮೆನಿ ಪೀಪಲ್ ವಿಲ್ ಸಿ ಯೋರ್ ವಿಡಿಯೋ. ಪ್ಯಾನ್ ಇಂಡಿಯನ್ ಫಿಲ್ಮ್ ಇಸ್ ಲೈಕ್ ದಟ್. ಫಸ್ಟ್ ಮಾಡ್ಬೇಕಾದ್ರೆ ಮಾತ್ರ ಪ್ಯಾನ್ ಇಂಡಿಯನ್ ಸರ್, ಆಮೇಲೆ ಬೇಕೋ ಬೇಡ ಹೋಗ್ತಾ ಇರುತ್ತೆ. ಅದು ಪ್ಯಾನ್ ಇಂಡಿಯನ್ ಅನ್ನೋದು ಹೋಗ್ಬಿಡುತ್ತೆ ನಮ್ಮ ಲೈಫಿಂದ. ಈಗ ಕೆಲವು ಸಿನಿಮಾಗಳು ಅಪ್ಪಟ ಇಲ್ಲಿಗೆ ಅಂತಲೇ ಮಾಡಿರ್ತೀವಿ, ವೆದರ್ ಯು ಲೈಕ್ ಇಟ್ ಅನ್ನೋ. ಈಗ ಪ್ಯಾನ್ ಇಂಡಿಯನ್ ಫಿಲ್ಮ್ ಲೈಕ್ ಒಂದು ವಿಕ್ರಾಂತ್ ರೋಣ ಅಂದ್ಕೊಳ್ಳೋಣ. ಹಾಗೆ ಮಾಡಿದಾಗ ಸೊ ಆವ್ರೇಜ್ ಐಮ್ ಗಿವಿಂಗ್ ಯು ಆವ್ರೇಜ್ ಒಂದು ಏರಿಯಾ ರೇಟ್ 100 rupees ಅಂದ್ಕೊಳ್ಳೋಣ. ಅದು 100 ಮೇಲೆ ಮಾತಾಡೋಕ್ಕೆ ಹೋಗ್ತೀವಿ ನಾವು, ಬಿಕಾಸ್ ಆಫ್ ದಿ ಬಜೆಟ್ಸ್, ಬಿಕಾಸ್ ಆಫ್ ಆಲ್ ದಿ ಪ್ರಾಬಬಲ್ ಅಪ್ರೋಚಸ್. ಕೆಲವು ಸಿನಿಮಾ ಏನಾಗುತ್ತೆ, ನಾವು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಮಾಡಿರೋಲ್ಲ. ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ಕೊಂಡು ಮಾಡಿದಾಗ 100 ರೂಪಾಯಿ ಜಾಗದಲ್ಲಿ ಅದು 50 ರೂಪಾಯಿಗಾನ ಹೋಗೇ ಹೋಗುತ್ತೆ ಅದು. ಬಿಕಾಸ್ ದೆರ್ ಇಸ್ ಆಲ್ರೆಡಿ ಅ ಮಾರ್ಕೆಟ್, ದೆರ್ ಇಸ್ ಆಲ್ರೆಡಿ ಅ ಡಿಸ್ಟ್ರಿಬ್ಯೂಟರ್. ಸೊ ಇಲ್ಲೇನಂದರೆ ಪ್ಯಾನ್ ಇಂಡಿಯನ್ ಎಫರ್ಟ್ಸ್ ಅಂತ ಕಮ್ಮಿ ಇರುತ್ತೆ ನಮಗೆ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಬೇರೆ ಕಡೆ ಎಲ್ಲ ರಿಲೀಸ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಹಿಮಂಗಸ್ ಬಡ್ಜೆಟ್ಸ್ ಇಟ್ಕೊಂಡಿರ್ತೀವಿ ನಾವು, ಸೋ ಮೆನಿ ಕ್ರೋರ್ಸ್ ಫಾರ್ ಆಲ್ ಓವರ್ ಅಂತ. ಇದರಲ್ಲಿ ಕಮ್ಮಿ ಇರ್ಬೋದು, ರೈಟ್? ಸೊ ಇಟ್ ಇಸ್ ಲೈಕ್ ದಟ್. ವಿ ಆರ್ ನಥಿಂಗ್ ಬಟ್ ಸಬ್ಸ್ಕ್ರಿಪ್ಷನ್ ಥರನೇ ಸರ್. ನಾವು ಒಂದು ಸತಿ ಒಂದು ಪ್ಯಾನ್ ಇಂಡಿಯನ್ ಲೆವೆಲ್ ಅಂತ ಹೋದ್ಮೇಲೆ, ಲೈಕ್ ಫಾರ್ ಎಕ್ಸಾಂಪಲ್ ರಿವರ್ಸ್ ಆರ್ಡ್ರಲ್ಲಿ ಹೋಗೋದು ಹೇಗೆ ಹೇಳ್ತೀನಿ ನೋಡಿ. ಈಗ ನಾನು ಒಂದು ಸಿನಿಮಾ ಮಾಡ್ತೀನಿ, ನಾನು ಈಗ ಸಿನಿಮಾ ಆಗ್ತಿದ್ದಂಗೆ ನಂದು ಎಲ್ಲ ಹಳೆ ಸಿನಿಮಾಗಳು ಹೋಗಿತ್ತು. ಅವತ್ತಿಗೆ 100 ರೂಪಾಯಿ ಕೊಟ್ಟರಲ್ಲ, 10 ರೂಪಾಯಿ, 5 ರೂಪಾಯಿ, 25 ರೂಪಾಯಿ ಆ ಥರ ಕೊಟ್ಟು ತೊಗೊಂಡೋಗಿದ್ದಾರೆ ಅಂದ್ಕೊಳ್ಳೋಣ. ಬಟ್ ಎವ್ರಿಥಿಂಗ್ ರಿಲೀಸಸ್ ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ಸೆಟ್ ಆಫ್ ಆಡಿಯನ್ಸ್ ದೇರ್ ಫಾರ್ ಯು. ಇಟ್ ಕ್ಯಾನ್ ಬಿ ಹ್ಯಾಂಡ್ಫುಲ್ ಆರ್ ಇಟ್ ಕ್ಯಾನ್ ಬಿ ಒನ್ ಓಷನ್, ಬಟ್ ಯು ವಿಲ್ ಹ್ಯಾವ್ ಯುವರ್ ಆಡಿಯನ್ಸಸ್. ಆ್ಯಂಡ್ ಆಸ್ ಲಾಂಗ್ ಎಸ್ ನಿಮಗೊಂದು ಆಡಿಯನ್ಸ್ ಇದ್ದಾರೆ ಅನ್ನೋ ತನಕ ಒಂದು ಸೆಟ್ ಆಫ್ ಮಾರ್ಕೆಟ್ ಇರುತ್ತೆ. ಹಾಗೆ ಇಟ್ ವಿಲ್ ಕೀಪ್ ಗೋಯಿಂಗ್ ಸರ್. ಓನ್ಲಿ ಒನ್ ಫಿಲ್ಮ್ ಯು ನೀಡ್ ಟು ರಿಯಲಿ ಪುಷ್ ಒಂದು ಪ್ಯಾನ್ ಇಂಡಿಯನ್ ಲೆವೆಲಿಗೆ ಹೋಗೋ ತನಕ. ಬಟ್ ಒನ್ಸ್ ಯು ಸೆಟ್ ಅ ಮಾರ್ಕೆಟ್, ವಿ ಆರ್ ನೋ ಡಿಫ್ರೆಂಟ್ ದೆನ್ ಯು. ಸರ್ ಈಗ ಇಂಡಸ್ಟ್ರಿ ಬಂದು 28 ವರ್ಷ, ಒಂದಷ್ಟು ಸಿನಿಮಾಗಳಾಗಿದೆ, ಒಂದಷ್ಟು ಡೈರೆಕ್ಟರ್ ಜೊತೆ ಹೇಳಿದ್ರಿ ನನ್ನ ತಲೆಯಲ್ಲಿ ಇಟ್ಕೊಂಡು ಕತೆ ಬರೀತಾ ಇರ್ತಾರೆ ಅಂತ. ಸೊ ಆ ಕತೆ ನಿಮಗೆ ಓಕೆ ಅನಿಸ್ತಾ ಇರ್ಬೋದು, ಓಕೆ ಅನಿಸ್ಬೋದು, ಬಟ್ ಕತೆ ಬಂದು ನಿಮಗೆ ನರೇಟ್ ಮಾಡಿದಾಗ ನಿಮಗೆ ಇಷ್ಟ ಇಂಪ್ರೆಸ್ ಆಗುವಂಥದ್ದು ಯಾವ ರೀತಿಯಾಗಿ ಇಂಪ್ರೆಸ್ ಆಗುತ್ತೆ ನಿಮಗೆ, ಆಮೇಲೆ ನೀವು ಅವ್ರಿಗೆ ಹೇಗೆ ಓಕೆ ಅಂತೀರಾ? ಐ ಡೋಂಟ್ ನೋ ಸರ್, ನನಗೆ ಅರ್ಥ ಯಾವ ಅಂಶ ಆಗ್ಬೋದು? ದೇರ್ ಇಸ್ ನೋ ಅಂಶ ದೇರ್. ಜಸ್ಟ್ ಅವ್ರು ಹೇಳೋ ಕತೆ ನನಗೆ ಹೊಸ್ತು ಅನ್ನಿಸ್ಬೇಕು, ನನಗೆ ಯಾವುದೋ ಒಂದು ಇದನ್ನು ಮಾಡಬೇಕು ಅನ್ನಿಸ್ಬೇಕು. ಬಿಕಾಸ್ ಅವ್ರು ಹೇಳೋ ಪ್ಯಾಟ್ರನ್ ಇಟ್ ಕ್ಯಾನ್ ಬಿ ಆ್ಯಸ್ ಸಿಂಪಲ್ ಆಸ್ ಅ ಲವ್ ಸ್ಟೋರಿ. ಆ ಲವ್ ಸ್ಟೋರಿಯಲ್ಲಿ ನಾನು ಆ್ಯಕ್ಷನ್ಸ್ ಹುಡ್ಕೋಕ್ಕಾಗಲ್ಲ, ಆ್ಯಕ್ಷನ್ಸಲ್ಲಿ ಲವ್ ಸ್ಟೋರಿ ಹುಡ್ಕೋಕ್ಕಾಗಲ್ಲ. ಬಟ್ ಪ್ಲೇನ್ ಹಾಳೆ ಥರ ಕುತ್ಕೊಂಡಾಗ ಸಮಥಿಂಗ್ ವಿಲ್ ಬಿ ಅಪೀಲಿಂಗ್. ಬಿಕಾಸ್ ಇದೇ ಜಾನ್ರ ಹುಡುಕಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಮಾಫಿಯಾನೇ ಮಾಡಬೇಕು ಅಂತ ಹಿಡ್ಕೊಂಡು ಕೂತ್ರೆ ನೀವು ಏನು ಹೇಳಿದ್ರು ಇಷ್ಟ ಆಗೋಲ್ಲ ನನಗೆ. ಹುಡುಕ್ತಾ ಇರ್ತೀನಿ ನಾನು, ಇಲ್ಲ ಕತೆ ಚೇಂಜ್ ಮಾಡೋಕ್ಕೆ ಹೋಗ್ತೀವಲ್ವ. ಸೊ ಖಾಲಿ ಹಾಳೆ ಥರ ಕೂತ್ಕೊಂಡಾಗ ಏನಾಗುತ್ತೆ, ಸಮ್ಟೈಮ್ಸ್ ಯು ಆರ್ ಜಸ್ಟ್ ಓಪನ್ ಮೈಂಡೆಡ್. ಸೊ ಫಾರ್ ಅನ್ ಆ್ಯಕ್ಟರ್ ಆಲ್ಸೋ ಐ ಫೀಲ್ ಸರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನೀವು ಬೆಳಗ್ಗೆ ಹೆಂಗೆ ಎದ್ದಿದ್ದೀರಿ, ಯಾರ ಹತ್ರ ಮಾತಾಡಿದ್ದೀರಿ, ಹಿಂದಿನ ರಾತ್ರಿ ಯಾವ ಸಿನಿಮಾ ನೋಡಿ ಮಲಗಿದ್ದೀರಿ, ಹಿಂದಿನ ರಾತ್ರಿ ಯಾರಾದರೂ ಒಂದು ದೊಡ್ಡ ಸಿನಿಮಾ ನೋಡಿದ್ದೀರಾ ಅಂದ್ಕೊಳ್ಳಿ, ಎಲ್ಲರೂ ಬಂದು ಹೇಳ್ತಾ ಇರ್ತಾರೆ ಅದು ಅಷ್ಟು ಕೋಟಿ ಆಯಿತು, ಇಷ್ಟು ಕೋಟಿ ಆಯಿತು, ಹಾಗೆ ಹೀಗೆ ಅಂತ. ಅದನ್ನ ಇಟ್ಕೊಂಡು ಮಲಗಿರ್ತೀವಿ ಬೆಳಗ್ಗೆ ರಾತ್ರಿ. ಬೆಳಿಗ್ಗೆ ಎದ್ದು ಇರ್ಬೇಕು ಅದೇ ಗುಂಗಲ್ಲಿ ಇರ್ತೀವಿ ನಾವು, ಏನು ಹಂಗಂತೆ ಎಷ್ಟು ಓಡ್ತಂತೆ. ಯಾರೋ ಆ್ಯಸ್ ಸಿಂಪಲ್ ಆಸ್ ಒಂದು ಲವ್ ಸ್ಟೋರಿ ಹೇಳಿದ್ರು ಅಂದ್ಕೊಳ್ಳೋಣ, ಜಸ್ಟ್ ಮಾತಲ್ಲಿ ಅಂದ್ಕೊಳ್ಳೋಣ, ಖಂಡಿತ ಅಪೀಲ್ ಆಗೋಲ್ಲ. ಇಲ್ಲ ಅದು ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಜಸ್ಟ್ ಮಾತಲ್ಲಿ ಅಂತ ಸಿನಿಮಾ ನೋಡಿ ಮಲ್ಕೊಂಡಿದ್ದೀನಿ ಅಂದ್ಕೊಳ್ಳೋಣ. ಐ ಆಮ್ ಜಸ್ಟ್ ಟೇಕಿಂಗ್ ಮೈ ಓನ್ ಫಿಲ್ಮ್ ಎಕ್ಸಾಂಪಲ್ಸ್. ತುಂಬ ಖುಷಿ ಆಗ್ಬಿಟ್ಟಿರುತ್ತೆ OTTಯಲ್ಲಿ ನೋಡಿ, ಆಹಾ ಏನು ಸೆನ್ಸಿಬಲ್ ಫಿಲ್ಮು. ನಮ್ಮ ಚಕ್ರವರ್ತಿ ಅಂತ ಕೂತಿರೋಣ ಅಂದ್ಕೊಳ್ಳೋಣ, ಡ್ರಿಂಕ್ ಇಟ್ಕೊಂಡು ಕೂತಿರ್ತೀವಿ ಅಂದ್ಕೊಳ್ಳೋಣ. ಇಬ್ಬರು ಅವ್ರ ಲವ್ ಸ್ಟೋರಿ, ನಾವು ನಮ್ಮ ಸ್ಟೋರಿ ಮಾಡ್ತಾವೋ, ಎಂಥ ಸೆನ್ಸಿಬಲ್ ಫಿಲ್ಮ್ಸ್ ಅಂತ ಮಾತಾಡಿ ಬೆಳಿಗ್ಗೆ ಎದ್ದು ಯಾರಾದರೂ ಬಂದುಬಿಟ್ಟು ನನಗೆ ವೀರಮದಕರಿ ಹೇಳಿದ್ರು ಅಂದ್ಕೊಳ್ಳೋಣ, ಏನ್ರಿ ಹೊಡೆದಾಟದ ಸಿನಿಮಾಗಳು, ಸೊ ಸೆನ್ಸಿಬಲ್ ಫಿಲ್ಮ್ ಮಾಡಿ ಅಂತೀವಿ. ಸರ್ ಐ ಟೆಲ್ ಯು ಸರ್, ಯು ಶುಡ್ ಬಿ ಲಕ್ಕಿ ಟು ಬಿ ಇನ್ ಅ ವೆರಿ ಗುಡ್ ಮೈಂಡ್ ಸೆಟ್. ನಿಮ್ಗಳಿಗೆಲ್ಲ ಕತೆ ಹೇಳೋರಿಗೆಲ್ಲ ನಮಗೇನೆ. ಯಾಕಂದರೆ ಆ ಮೂಡಲ್ಲಿ ಸಮ್ಟೈಮ್ಸ್ ಏನೇನೋ ಒಪ್ಕೊಂಡ್ಬಿಟ್ಟಿರ್ತೀವಿ, ಒಪ್ಪಬೇಕಾಗಿರೋದು ಬಿಟ್ಟಿರ್ತೀವಿ. ದಿಸ್ ಇಸ್ ಹೌ ಒನ್ ಫಿಲ್ಮ್ ಗೋಸ್ ಟು ಅನದರ್ ಪರ್ಸನ್. ಅದೆಲ್ಲೋ ಹಿಟ್ ಆಗ್ತವೆ, ಯಾರಿಗೂ ಹೋಗ್ಬೇಕಾಗಿರೋದು ನಮಗೆ ಬಂದಿರುತ್ತೆ. ದೆನ್ ದೋಸ್ ಪೀಪಲ್ ರಿಗ್ರೆಟ್ ಸೇಯಿಂಗ್ ಅದು ನಾವು ಈ ಸಿನಿಮಾ ಬಿಟ್ಟಿದ್ದು ಅಂತ. ಬಟ್ ಐ ಥಿಂಕ್ ಇಟ್ ಇಸ್ ಬೌಂಡ್ ಟು ಹ್ಯಾಪನ್. ವಾಟ್ ಮೇ ನಾಟ್ ವರ್ಕ್ ಫಾರ್ ಯು ಮೇ ವರ್ಕ್ ಫಾರ್ ಮೀ.
ಇಟ್ ಈಸ್ ಅ ಮೈಂಡ್ ಸೆಟ್ ಸರ್. ನಾವು 100% ಯಾವ ಆ್ಯಂಗಲಲ್ಲಿ ಎದ್ದೇಳ್ತೀವಿ, ಕೇಳ್ತೀವಿ, ಯಾವ ಅಟ್ಮಾಸ್ಫಿಯರಲ್ಲಿದ್ದೀವಿ, ಇಟ್ ಮ್ಯಾಟರ್ಸ್ ಅ ಲಾಟ್. ಆ್ಯಂಡ್ ಈ ಸತಿ ಬಂದಾಗ ನಾನು ನಿಮಗೆ ಹೇಳಿದಾಗೆ ಐ ವಾಸ್ ಇನ್ ಅ ಮೂಡ್ ಫಾರ್ ಅ ಸಿಂಪಲ್ ಫಿಲ್ಮ್. ದಟ್ ಯಾರೋ ಇನ್ನೊಬ್ಬರು ವ್ಯಕ್ತಿ ಬಂದುಬಿಟ್ಟು ಸರ್ ತುಂಬ ದೊಡ್ಡ ಸಿನಿಮಾ, ಒಂದು ಪ್ರಪಂಚ ಹಾಗೆ, ಬಿಕಾಸ್ ಆಲ್ರೆಡಿ ಬಿಲ್ಲಾರಂಗ ಇದೆ ಸರ್, ವಿಕ್ರಾಂತ್ ರೋಣ ಮಾಡಿದ್ವಿ. ಬಿಲ್ಲಾರಂಗ ಆದಮೇಲೆ ಒಂದು 2 ಸಿನಿಮಾ ಡಿಸ್ಕಷನ್ ನಡೀತಾ ಇರೋದು ದೊಡ್ಡದು. ಸೊ ಐ ವಾಂಟೆಡ್ ಟು ಡೂ ಅ ಫಿಲ್ಮ್ ಆ್ಯಸ್ ಸಿಂಪಲ್ ಲೈಕ್ ವಾಟ್ ಐ ಯೂಸ್ ಟು ಡೂ ಸಮ್ 5-6 years ಬ್ಯಾಕ್ ಅಂದ್ಕೊಳ್ಳೋಣ. ಲೈಕ್ ಅ ಹೆಬ್ಬುಲಿ, ರನ್ನ, ಪಹಲ್ವಾನ್, ಸಮಥಿಂಗ್ ಲೈಕ್ ದ್ಯಾಟ್ ಐಮ್ ಟಾಕಿಂಗ್. ಹೋಗ್ಬಿಟ್ಟು ಬರೋದಷ್ಟು ಇವತ್ತಿನ ಕತೆ ಅಂಥ ಟೈಮಲ್ಲಿ ಇದು ಬಂತು. ಆ್ಯಂಡ್ ಫಾರ್ ಸಮ್ ರೀಸನ್ ಐ ರಿಯಲಿ ಲೈಕ್ ದ ಮೊಮೆಂಟಮ್, ಸ್ಪೀಡ್, ನಾನು ಹೇಳಿದ ಹಾಗೆ ಪರ್ಪಸ್ ಆಫ್ ದ ಫಿಲ್ಮ್. ಐ ಲೈಕ್ಡ್ ಇಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.